ಇಲಾಖೆದು ಗೌರ್ಮೆಂಟ್ ಅಲ್ಲ, ಪ್ರತಿ ವರ್ಷ ಎಲ್ಲಿ ಮಾಡ್ತಾ ಇದ್ದೀರಿ ನೀವು? ತಾವು ಬೆಂಗಳೂರಲ್ಲಿ ತಾನೇ ನಾವು ರಾಜಧಾನಿಯಲ್ಲಿ ಮಾಡ್ತಕ್ಕಂಥದ್ದು. ಮೈಸೂರಿಗೆ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರಿ? ಇಲ್ಲ, ಅವರಿಗೆ ಕೇಳ್ರಿ ಸ್ವಾಮೀಜಿಯವ್ರು ನೀವೆಲ್ಲರೂ. ಅಲ್ಲ, ನೀವು ಸಭೆಯಲ್ಲೆಲ್ಲ ಏನು ಹೇಳಿದಿರಿ? ಸಭೆಯಲ್ಲಿ ಇಲ್ಲೇ ಮಾಡ್ತೀವಿ ಅಂತ ಹೇಳಿದಿರಲ್ಲ. ಇಲ್ಲ, ಏಕೈಕ ಅವರು ವರ್ಗಾವಣೆ ಮೈಸೂರಿಗೆ ಮಾಡಿದ್ದಾರೆ, ಮಂತ್ರಿಯವರದೆಲ್ಲ ಸೇರಿ. ಆಯಿತು, ಸರಿ, ಮಾಡಿದ್ದಾರೆ, ಮಂತ್ರಿಯವರು ಮಾಡಿದ್ದಾರೆ, ಸ್ವಾಮೀಜಿಯವರು ಮಾಡಿದ್ದಾರೆ, ನಿಗಮ ಅಧ್ಯಕ್ಷರು ಮಾಡಿದ್ದಾರೆ, ಮಾಡಲಿ, ತೊಂದರೆ ಇಲ್ಲ. ಮಾಡಿದ್ರಿಂದ ಆಯಿತು, ನಮ್ಗೆ ಸಂತೋಷ. ನಮಗೆಲ್ಲರಿಗೂ ತಿಳಿಪಡಿಸ್ಬೇಕಲ್ಲ. ಇನ್ನು ಸ್ವಾಮೀಜಿಗಳು ಇದ್ದೀವಿ ನಾವೆಲ್ಲರೂ, ನಮ್ಮ ಬೋಯಿ ಜನಾಂಗದವ್ರ ಸ್ವಾಮಿಗಳೇ ನಾವು. ಬೋಯಿ ಜನ ಸ್ವಾಮಿಗಳು ಇದೀವಲ್ಲ, ನಮ್ಗೆ ತಿಳಿಪಡಿಸ್ಬೇಕು. ಇಲ್ಲ, ಮುಖಂಡರು ಇದ್ದಾರೆ ಎಲ್ಲರೂ, ನಮ್ಮ ಸಂಘಟನೆದವರು, ನಮ್ಮ ರಾಜ್ಯ ಮುಖಂಡರು. ಇವತ್ತು ಕರ್ನಾಟಕ ರಾಜ್ಯ ಒಕ್ಕೂಟ ಸಂಘಟನೆ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗೌತಮ್ ಎಂಕರ್ ಇದ್ದಾರೆ, ದಲಿತ ಮಹಾಸಭಾ ಅಧ್ಯಕ್ಷರು ಇವರು ನಮ್ಮ ಮುನಿರಾಜಿಯವರು ಇದ್ದಾರೆ, ಮತ್ತು ಹಲವಾರು ನಮ್ಮ ಸಮಾಜ ಮುಖಂಡ ಎಲ್ಲರೂ ಇದ್ದಾರೆ. ಅವರಿಗೆಲ್ಲ ತಿಳಿಪಡಿಸ್ಬೇಕಲ್ಲ, ಸ್ವಾಮೀಜಿಯವ್ರಿಗೆ ತಿಳಿಪಡಿಸ್ಬೇಕು. ಇಲ್ಲ, ಲೋಕಲ್ ಇರ್ತಕ್ಕಂಥವ್ರು ಎಲ್ಲರೂ ಬೆಂಗಳೂರು ಗ್ರಾಮಾಂತರ ಎಲ್ಲ ಇರ್ತಕ್ಕಂಥವ್ರಿಗೆ ತಿಳಿಪಡಿಸ್ಬೇಕು. ಯಾರಿಗೆ ಏನೂ ತಿಳಿಸಿಲ್ಲ ಅವರು. ತಿಳಿಸಿರೋದು ಏಕೈಕ ಅವರು ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ನಾವು ಇರುತ್ತೆ ಅಲ್ಲಿ ಮೈಸೂರಲ್ಲಿ ಮಾಡತಕ್ಕಂಥದ್ದು ನಮಗೆ ಸಲ್ಲದು, ನಮಗೆ ಬೆಂಗಳೂರಲ್ಲೇ ಮಾಡಿ. ಈಗ ಆಯಿತು, ಪ್ರತಿ ವರ್ಷ ಬೆಂಗಳೂರಲ್ಲಿ ಮಾಡ್ತಿದ್ರು, ರಾಜ್ಯ ಮಟ್ಟದ್ದು ಮಾಡಿಲ್ಲ, ಮೈಸೂರಲ್ಲಿ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತಾ. ಮೈಸೂರಲ್ಲಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಮೈಸೂರಲ್ಲಿ ಮಾಡಿದರೆ ರಾಜಧಾನಿ ಸಮಾವೇಶ ಆಗೋದಿಲ್ಲ, ರಾಜ್ಯ ಮಟ್ಟದ ಜಯಂತಿ ಅದಾಗೋದಿಲ್ಲ, ಮೈಸೂರು ಜಿಲ್ಲೆಗೆ ಸೀಮಿತವಾಗುತ್ತೆ. ಮೈಸೂರು ಜಿಲ್ಲೆಯಲ್ಲಿ ಇವತ್ತಿರ್ತಕ್ಕಂಥ ಅನುದಾನ ಇದೆ, ಮೈಸೂರು ಜಿಲ್ಲೆದವರು ಮಾಡ್ತಾರೆ. ರಾಜಧಾನಿಯಲ್ಲಿ ಮಾಡ್ತಕ್ಕಂಥ ಜಯಂತಿ ರಾಜಧಾನಿಯಲ್ಲೇ ಮಾಡಬೇಕು, ಅದು ನಮ್ಮ ಒತ್ತಾಯ. ಮತ್ತು ನಮ್ಮ ಸಮಾಜಕ್ಕೆ ನಿಗಮದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಇವತ್ತು 97 ಕೋಟಿ ರೂಪಾಯಿ ಇವತ್ತು ನಿಗಮದಲ್ಲಿ ಅನ್ಯಾಯ ಆಗಿದೆ, ಅದು ಭೂ ಹಗರಣ ಆಗಿದೆ. ಅದು ಸಿಬಿಐ ತನಿಖೆ ಆಗಬೇಕಂತೇಳಿ ನಾವು ಒತ್ತಾಯಿಸ್ತೇವೆ. ಯಾಕಂದರೆ ನಮ್ಮ ಸಮಾಜದ ಒಂದು ಕಷ್ಟ ದುಃಖಗಳು ನೋಡಿ, ನಮ್ಮ ಸಮಾಜದ ಕಷ್ಟ ದುಃಖಗಳು ನೋಡಿದರೆ ನಮ್ಮ ಕಣ್ಣೀರಾಗುತ್ತೆ. ಕಣ್ಣೀರು ಇವತ್ತು ನಾವು ಕೂತ್ಕೊಂಡು ಅಳತಕ್ಕಂಥದ್ದು, ಅವ್ರದ್ದು ಕಷ್ಟಗಳು ನೋಡಿದ್ರೆ ನಾವು ಕೂತ್ಕೊಂಡು ಅಳಬೇಕು ಸ್ವಾಮಿಗಳನ್ನು. ಆ ಥರ ನಮ್ಮ ಕಷ್ಟಗಳಿದ್ದಾವೆ ನಮ್ಮ ಸಮಾಜದ. ಯಾಕಂದರೆ ನಮಗೆ ಹೊಲ ಇಲ್ಲ, ಮನೆ ಇಲ್ಲ. ನಮ್ಮ ಸಮಾಜಕ್ಕೆ ಇವತ್ತು ಯಾರೂ ಒಂದು ಶ್ರೀಮಂತರಿಲ್ಲ. ನಮ್ಮ ಸಮಾಜದಲ್ಲಿ ಹೊಲ ಮನೆ ಇದ್ದವರಿಲ್ಲ, ಆಸ್ತಿ ಅಂತವರಿಲ್ಲ. ಎಲ್ಲರೂ ದುಡ್ಕೊಂಡೇ ತಿನ್ನಬೇಕು, ಕಲ್ಲು ಹೊಡೆದೇ ಬದುಕಬೇಕು, ಕಟ್ಟಡ ಮಾಡೇ ಬದುಕಬೇಕು, ಕೂಲಿ ಮಾಡೇ ಜೀವಿಸಬೇಕು ಅಂತ ನಮ್ಮ ಸಮಾಜ ಇರ್ತಕ್ಕಂಥದ್ದು. ಸಮಾಜ ಅಭಿವೃದ್ಧಿ ಆಗಲ್ಲ ಅಂತೇಳಿ ಇವತ್ತು ಗೌರ್ಮೆಂಟ್ ಇವತ್ತು ನಮ್ಮ ನಿಗಮ ಮಾಡಿದೆ. ಆ ಗೌರ್ಮೆಂಟಲ್ಲಿ ಪ್ರಮುಖ ನಾಯಕರು ಇವತ್ತು ನೀವು ಲೂಟಿ ಮಾಡಿದರೆ ನಿಗಮವನ್ನು, ಸಮಾಜ ಅಭಿವೃದ್ಧಿ ಆಗೋದು ಹೆಂಗೆ? ಯಾರು ಕೇಳೋರಿಲ್ವ ನಿಮಗೆ? ಯಾರು ಹೇಳೋರಿಲ್ಲ ನಿಮಗೆ? ಅದಕ್ಕೆ ಅವ್ರನ್ನ ಆಗ್ರಹಿಸ್ತೇವೆ. ಮಾನ್ಯ ಅವರಿಗೆ ಸರ್ಕಾರ ವತಿಯಿಂದ ಸರ್ಕಾರ ಕೇಳ್ತಕ್ಕಂಥದ್ದು ಒಂದೇ ಒಂದು, ನಮ್ಮ ನಿಗಮದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸಿಬಿಐ ತನಿಖೆ ವಹಿಸಬೇಕು. ಸಿಬಿಐ ತನಿಖೆ ವಹಿಸಲಿಕ್ಕೆ ನೀವು ಆದೇಶ ಮಾಡಬೇಕು, ಸಿಬಿಐ ತನಿಖೆ ಆಗಬೇಕು. ಹಗರಣ ಆಗಿರ್ತಕ್ಕಂಥ 97 ಕೋಟಿ ಯಾರು ತೊಗೊಂಡಿದ್ದಾರೆ ಅವರಿಗೆ ಜೈಲಿಗೆ ಕಳಿಸ್ಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮ ಒತ್ತಾಯ ಇದೆ. ಖಂಡಿತ ಇವತ್ತು ಅಲ್ಲಿವರೆಗೂ ನಾವು ಈ ಹೋರಾಟವನ್ನು, ಈ ಸತ್ಯ ಎಲ್ಲನೂ, ಈ ಹೋರಾಟ ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಸ್ವಾಮಿಗಳು ಮತ್ತು ನಮ್ಮ ಸಮಾಜ ಎಲ್ಲ ರಾಜ್ಯ ಮುಖಂಡರು, ಜಿಲ್ಲೆ ಮುಖಂಡರು, ತಾಲೂಕು ಮುಖಂಡರು, ಗ್ರಾಮದ ಮುಖಂಡರುಗಳು ನಾವು ಬೆಂಗಳೂರಲ್ಲಿ ದೊಡ್ಡ ಧರಣಿಯನ್ನು ನಾವು ಮಾಡಬೇಕಾಗತ್ತೆ. ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ಸರ್ಕಾರ ಎಚ್ಚೆತ್ತುಗಳೇ, ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳೇ, ಸರ್ಕಾರದ ಒಂದು ಪ್ರತಿನಿಧಿಗಳೇ, ಸರ್ಕಾರದ ಮಂತ್ರಿಗಳೇ, ನಮಗೆ ಈಗಾಗಲೇ ಆಗಿರ್ತಕ್ಕಂಥ ವಾಲ್ಮೀಕಿ ನಿಗಮದಲ್ಲಿ ಹೆಂಗೆ ನೀವು ಎಲ್ಲರೂ ಇವತ್ತು ನೀವು ಮಾನ್ಯ ಸರ್ಕಾರದವರು ಎಚ್ಚೆತ್ತುಕೊಂಡು ಇವತ್ತು ನೀವು ನ್ಯಾಯ ಕೊಡಿಸಿದ್ರಿ ಅವರಿಗೆ, ಹೆಂಗೆ ಅವರು ಸಂಬಂಧಪಟ್ಟಂಥ ಇವತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಒಂದು ರಾಜಕೀಯ ಮುಖಂಡರುಗಳಿಗೆ ಜೈಲಿಗೆ ಕಳಿಸಿದ್ರಿ, ನ್ಯಾಯವನ್ನು ಕೊಡಿಸಿದ್ರಿ ಸರ್ ಇವರಿಗೆ. ಯಾರಿಗೆ? ವಾಲ್ಮೀಕಿ ನಿಗಮದವರಿಗೆ, ವಾಲ್ಮೀಕಿ ಸಮಾಜಕ್ಕೆ ಹೆಂಗೆ ನ್ಯಾಯ ಕೊಡಿಸಿದ್ರಿ, ಆ ಥರ ನಮ್ಮ ಬೋವಿ ಜನಾಂಗಕ್ಕೆ ಇವತ್ತು ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು, ಆ ನಿಗಮದಲ್ಲಿ ಆಗಿರ್ತಕ್ಕಂಥ ಲೂಟಿಯನ್ನು, ಅವ್ರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಇವತ್ತು ರಾಜಕೀಯ ಮುಖಂಡರು ಯಾರು ದೋಷಿದ್ದಾರೆ ಅವ್ರಿಗೆ ನಾವು ಶಿಕ್ಷೆ ಕೊಡಿಸಿ ಜೈಲಿಗೆ ಕಳಿಸ್ಬೇಕು. ನಮ್ಮ ಸಮಾಜಕ್ಕೆ ನ್ಯಾಯ ನೀವು ಕೊಡಿಸ್ಬೇಕು. ಕೊಡಿಸೋವರೆಗೆ ನಮ್ಮ ಹೋರಾಟ ಬಿಡೋದಿಲ್ಲ. ನಾವು ನಿರಂತರ ಹೋರಾಟ ಮಾಡುತ್ತೇವೆ. ಮುಂದಿನ ಸಲ ದೊಡ್ಡ ಹೋರಾಟ ಮಾಡ್ತೇವೆ ಮತ್ತು ವಿಧಾನಸೌಧ ಮುಂದೆ ಸತ್ಯಾಗ್ರಹ ಅನುಷ್ಠಾನ ಮಾಡಬೇಕಾಗಿತ್ತು. ನಾವು ನಮ್ಮದು ಜಗತ್ತ ಬೋಯಿಡರ್ ಪಂಚಪೀಠ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಂಗಾರ ರಂಗನಾಥ ಮಹಾಸ್ವಾಮಿಗಳಂತ ನಾವು. ನಮ್ಮದು ಯಾದಗಿರಿ ಜಿಲ್ಲೆ.